ಸರ್ ನಮಸ್ತೆ. ಎಸ್ ಪಾಟೀಲ್ ಅಂತ. ಈಗಷ್ಟೇ ನೀವು ಮಾತಾಡುವಾಗ ಹೇಳಿದ್ರೆ ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಬೆಳೆದು ಬಂದವರು ನೀವು. ಅಂಥ ಒಂದು ಗರಡಿಯಲ್ಲಿ ಬೆಳೆದವರು ನೀವು ಸದನದಲ್ಲಿ ಕೂತ್ಕೊಂಡು ನೀವು ವಿಡಿಯೋ ನೋಡಿದ್ರಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಅದು ದೊಡ್ಡ ವಿಚಾರ ಆಯಿತು, ನಮ್ಮ ಪಕ್ಷಕ್ಕೆ ಮುಜುಗರ ತಂದಿಡ್ತು. ಇದಾದ ನಂತರ ಕೂಡ ನಿಮ್ಮನ್ನು ಸೋತ ನಂತರ DCM ಮಾಡಿದ್ರು. DCM ಮಾಡಿ ನೀವು ಆ ಒಂದು ಭಾಗದಲ್ಲಿ ನಮ್ಮ ಪಕ್ಷನ ಬೆಳೆಸೋದಕ್ಕೆ ಸಾಕಷ್ಟು ದುಡಿದಿದ್ರಿ, ಇನ್ನೂ ಮುಂದೆ ದುಡಿತೀರಾ ಅಂತೇಳಿ ನಿಮ್ಮನ್ನು DCM ಮಾಡಿದ್ರು. ಆದರೆ ನೀವು ಇನ್ನೂ 3 ವರ್ಷ MLC ಅವಧಿ ಇತ್ತು. ಅದನ್ನು ಕನ್ಸಿಡರ್ ಮಾಡಿಕೊಂಡು ನಿಮಗೆ ಆ್ಯಕ್ಚುಲಿ ಟಿಕೆಟ್ ಕೊಡಲಿಲ್ಲ ಅನ್ನೋದು ನಮಗೆ ಬಂದಂಥ ವಿಚಾರಗಳು. ಆದರೆ ನೀವು ಇನ್ನೂ 3 ವರ್ಷ MLC ಇದ್ದಿರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಿಮಗೆ ಟಿಕೆಟ್ ನಿರಾಕರಣೆ ಮಾಡಿದ್ರು ಅಂತೇಳಿ ನೀವು ಏಕಾಏಕಿ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರಿ. ಈಗ ಕಾಂಗ್ರೆಸ್ನಲ್ಲಿ ನಿಮ್ಮನ್ನು ಕುಪ್ಪರಿಗೆ ಮೇಲೆ ಕೂಡಿಸ್ತಾರ? ಚಾಪುಡಿ ಬದಲು ಖಾರದ ಪುಡಿ ಹಟ್ಟಿಯ ಮಗನ. ಬಹುತೇಕ ನಿಮ್ಗೆ ಮಾಹಿತಿಗಳ ಕೊರತೆ ಇದೆ. ನೀವು ಭಾಳಷ್ಟು ಆ ಪಕ್ಷದಲ್ಲಿ ಕೆಳಮಟ್ಟಕ್ಕೆ ಹೋಗಿ ಆಲೋಚನೆಗಳ ಬಗ್ಗೆ, ನನ್ನ ಬಗ್ಗೆ, ಪಕ್ಷದ ಮಧ್ಯೆ ಮತ್ತು ಮುಖಂಡರ ಮಧ್ಯೆ, ನನ್ನ ಮಧ್ಯದಲ್ಲಿ ಆಗಿರ್ತಕ್ಕಂಥ ಒಪ್ಪಂದ ಚರ್ಚೆಗಳ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ. ಪಾಟೀಲ್ ರೀ, ನಿಮಗೆ ಒಂದು ಮಾತು ಹೇಳ್ತೀನಿ. ಯಡಿಯೂರಪ್ಪನವ್ರು ಹೇಳ್ತಾರಲ್ಲ, ಒಂದು ಸರಿ ಮಾತು ಕೊಟ್ಟರೆ ಯಡಿಯೂರಪ್ಪ ಯಾವತ್ತೂ ತಿರುಗೋದಲ್ಲ ಅಂತೇಳಿ. ಯಡಿಯೂರಪ್ಪ ಇವತ್ತು ನಾನು ಕೇಳ್ತೀನಿ, ಅವತ್ತು ನನ್ನ ಆಪರೇಷನ್ ಕಮಲ ಆಯ್ತಲ್ಲ, 23ಕ್ಕೆ ನೀನೇ ಅಭ್ಯರ್ಥಿ ಅಂತ ಹೇಳಿದರು. 23ಕ್ಕೆ ನೀನೇ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿದರು. ಅವ್ರು ಇವತ್ತೂ ಬೇಕಾದರೆ ಧರ್ಮಸ್ಥಳಕ್ಕೆ ಹೋಗಿ ಈ ಮಾತನ್ನು ನಾನು ಹೇಳಿಲ್ಲ ಅಂತ ಹೇಳಿದರೆ ಇವತ್ತೇ ರಾಜೀನಾಮೆ ಕೊಟ್ಟು ನಾನು ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ. ಕೇಳಿ ಯಡಿಯೂರಪ್ಪನವ್ರು. ಅಯ್ಯೋ ಪಾಪ ಅಲ್ಲ. ಆಗಿರ್ತಕ್ಕಂಥ ಒಪ್ಪಂದ ಏನಿತ್ತಲ್ಲ, ಆ ಒಪ್ಪಂದದ ಮಾಹಿತಿ ನಿಮಗಿಲ್ಲ. ಒಂದು MLC ಮಾಡಿದ್ದು, ಮಂತ್ರಿ ಕೊಟ್ಟ ಮೇಲೆ MLC ಮಾಡಲೇಬೇಕಲ್ಲ. ಹೌದು. ಊಟ ಕೊಡ್ತಾನಂದ್ರೆ ತಟ್ಟೆ ಹಚ್ಚಬೇಕು. ತಟ್ಟೆ ಇದ್ದಾಗನೂ ಊಟ ಮಾಡೋಕ್ಕೆ ಬರುತ್ತೆ. MLC ಇದ್ದ ಅಥವಾ ML ಇದ್ರೇ ಮಂತ್ರಿ ಆಗೋಕ್ಕೆ ಬರುತ್ತೆ. ಸೋತ ಮೇಲೆ ಯಾಕೆ ಮಾಡಿದರು ಅಂತಂದರೆ, ಕಳೆದ 2018 ಚುನಾವಣೆ ಒಳಗೆ 16 ಕ್ಷೇತ್ರಕ್ಕೆ ನನ್ನನ್ನು ಜವಾಬ್ದಾರಿ ಕೊಟ್ಟರು. ನನ್ನ ಕ್ಷೇತ್ರಕ್ಕೆ ನಾನು ಹೋಗ್ಲಿಕ್ಕಾಗಲಿಲ್ಲ. ಅವತ್ತು ನಾನು ಸೋತೆ. ಅಮಿತ್ ಶಾ ಅವ್ರಿಗೆ ಗೊತ್ತಿತ್ತು ಲಕ್ಷ್ಮಣ ಸವದಿಯನ್ನು ನಾವು ಬೇರೆ ಕಡೆ ದುಡಿಸ್ಕೊಳ್ಳೋಕೆ ಹಚ್ಚಿದ ಕಾರಣಕ್ಕೆ ಅವರು ತನ್ನ ಕ್ಷೇತ್ರಕ್ಕೆ ಹೋಗದೇ ಇರೋದರಿಂದ ಸೋತರು ಅಂತೇಳಿ ಅದ್ರಗೋಸ್ಕರ ಕೊಟ್ಟಿರೋದು. ನಾನು ಭಾರತೀಯ ಜನತಾ ಪಕ್ಷ ಬರೋಕ್ಕಿಂತ ಮುಂಚೆ ಅಥಣಿ ತಾಲೂಕದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಕೂಡ ಭಾರತೀಯ ಜನತಾ ಪಕ್ಷದವ್ರು ಇರಲಿಲ್ಲ. ಫಸ್ಟ್ ಟೈಮ್ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲೆಕ್ಷನ್ ಬಂತು. ನಾನು 2004ರಲ್ಲಿ BJP ಸೇರ್ಕೊಂಡು ಫೆಬ್ರವರಿ 16, 2004ನೇ ಇಸ್ವಿಯೊಳಗೆ ಮಧ್ಯಾಹ್ನ 3 ಗಂಟೆಗೆ ಅನಂತಕುಮಾರ್ ಅವರು, ಜಗದೀಶ್ ಶೆಟ್ಟರು ಅಥಣಿ ಬಂದು ನನ್ನ ಪಾರ್ಟಿಗೆ ಸೇರಿಸ್ಕೊಂಡ್ರು. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇರಲಿಲ್ಲ ಅವತ್ತು. ನಾನು 2004ರಲ್ಲಿ ಗೆದ್ದು ಬಂದ ಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲೆಕ್ಷನ್ ಬಂತು. ಇಡೀ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಯಾವ ಕ್ಷೇತ್ರದಾಗ ಹೆಚ್ಚು ಬಂದು ಅಂದರೆ, ಒಂದು ಶಿಕಾರಿಪುರದಲ್ಲಿ 2ನೇ ನಂಬರು, ಫಸ್ಟ್ ನಂಬರ್ ಅಥಣಿ, 5ಕ್ಕೆ 5 ಜಿಲ್ಲಾ ಪಂಚಾಯತಿ, 32 ತಾಲೂಕು ಪಂಚಾಯತಿಯಲ್ಲಿ 28 ತಾಲೂಕು ಪಂಚಾಯತಿ ಗೆದ್ದು ತೋರಿಸಿದ್ದೀನಿ. ಇದು ನನ್ನ ಕೊಡುಗೆ ಪಾರ್ಟಿ. ಗ್ರಾಮ ಪಂಚಾಯತಿ ಮೆಂಬರ್ ಇರಲಿಲ್ಲ ಇಡೀ ತಾಲೂಕದಲ್ಲಿ. ಈಗೆಲ್ಲರೂ ಏನೇನು ಬೇರೆ ಬೇರೆದವ್ರು ಬಂದಿದ್ದಾರಲ್ಲ, 2004ರಾಗ ನಾವು ಅವತ್ತಿನ ಹಿಡಿದ 18ರವರೆಗೂ ಕೂಡ ಇಡೀ ಜಿಲ್ಲೆ ಒಳಗೆ ಪಾರ್ಟಿ ಕಟ್ಟಿದ್ದೀವಿ. ಸುತ್ತಮುತ್ತ ಜಿಲ್ಲೆಯಲ್ಲಿ ಪಾರ್ಟಿ ಕಟ್ಟಿದ್ದೀನಿ. ಎಲ್ಲೆಲ್ಲಿ ಟಾಸ್ಕ್ ಕೊಟ್ಟಿದ್ರು ಅಲ್ಲೆಲ್ಲಿ ಹೋಗಿ ಗೆಲ್ಲಿಸಿದ್ದೀನಿ. ಈ ಉಪಚುನಾವಣೆಯಲ್ಲಿ ಇವನು ಗೆಲ್ಲಬೇಕು ಅಂತ ಹೇಳಿದರೆ ಅಂತಲ್ಲಿ ಹೋಗಿ ನಿಂತು ಗೆಲ್ಲಿಸಿದ್ದೀನಿ. ಅಂಥ ಒಂದು ಕಾರ್ಯಕರ್ತರ ಜೊತೆಗೆ ಒಡನಾಟ, ಆ ಪಕ್ಷದಲ್ಲಿದ್ದ ನಿಷ್ಠೆ, ಮತ್ತು ಸುಮಾರು 25 ವರ್ಷದ ಅವಧಿಯಲ್ಲಿ ಒಂದೇ ಒಂದು ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ? ಕಾಲೆಳೆಯವರು ಎಷ್ಟು ಜನರನ್ನು ಈ ಸರಿಗೆ ನೀವು ಸೋಲಿಸಿದ್ದೀರಿ? ನಿಮ್ಮ ಪಾರ್ಟಿಯ ನಿಮ್ಮ ಮುಖಂಡರು ನಿಮ್ಮ ಅಭ್ಯರ್ಥಿಗಳನ್ನು ಸೋಲಿಸಿದ್ದಿದೆ. ಅರ್ಥ ಆಯಿತು ಅನಿಸುತ್ತೆ. ಅದು ಚಾಳಿ ಬಂದುಬಿಟ್ಟಿದೆ ಈಗ. ಅದಕ್ಕೆ ಪಾಟೀಲ್ರಿ, ನಿಮಗೆ ಗೊತ್ತಿರಲಿ ಮಾಹಿತಿ, ನಿಮಗೆ ನಿಷ್ಠಾವಂತ ಕಾರ್ಯಕರ್ತರು ಅನ್ನೋದು ನೀವು ಸ್ವಲ್ಪ ಹುಷಾರಿರಿ ಮುಂದಿನ ದಿನ. ಕಾಂಗ್ರೆಸ್ನವ್ರನ್ನ ಕರ್ಕೊಂಬಂದು ನಿಮ್ಮನ್ನು ಉಪ್ಪರಿಗೆ ಮೇಲೆ ಕೂಡಿಸಿದ್ರ ಅಂತ? ನನಗೆ ಉಪ್ಪರಿಗೆ ಮೇಲೆ ಕೂಡೋದು ಅವಶ್ಯಕತೆ ಇರಲಿಲ್ಲ. ನಾನೇನೋ ಮಂತ್ರಿ ಮಾಡಬೇಕು ಅಂತ ಕಂಡೀಷನ್ ಕರಾರ ಮೇಲೆ ಪಾರ್ಟಿ ಸೇರಲಿಲ್ಲ. ನಿಮ್ಮನ್ನು ಗೌರವದಿಂದ ನಡೆಸ್ಕೋತೀವಿ, ನಮ್ಮ ಪಾರ್ಟಿಗೆ ಬರ್ರಿ, ನೀವು ನಮ್ಮ ಪಾರ್ಟಿಗೆ ಬರೋದರಿಂದ 20-25 ಸೀಟ್ ನಮಗೆ ಹೆಚ್ಚಾಗುತ್ತೆ, ನೀವು ಬರ್ರಿ ಅಂತ ಹೇಳಿ ಕೇಸಿಂದ ಅತ್ಯಂತ ಗೌರವದಿಂದ ನನ್ನನ್ನು ವಿಶೇಷ ವಿಮಾನ ಕೊಟ್ಟು ಕರೆಸ್ಕೊಂಡು ನನ್ನನ್ನು ಜಾಯಿನ್ ಮಾಡಿಸ್ಕೊಂಡು ಇವತ್ತಿನ ದಿವಸ ಮುಖ್ಯಮಂತ್ರಿಗಳ ಹತ್ರ ಹೋಗಲಿ, ಉಪಮುಖ್ಯಮಂತ್ರಿಗಳು ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಟ್ಟು ನನ್ನನ್ನು ಚೆನ್ನಾಗಿ ನಡೆಸ್ಕೋತಾ ಇದ್ದಾರೆ. ನಿಮ್ಮ ಪಾರ್ಟಿಯಲ್ಲಿ ನಾನು ಅವತ್ತು ಮಂತ್ರಿಗಳಿದ್ದಾಗ ಹೆಂಗೆ ನಡೆಸ್ಕೊಂಡ್ರೆ ನನಗೆ ಗೊತ್ತಿದೆ. ನಿಮಗೆ ಏನಾಯಿತು?
ಯಾವ ಮುಖ್ಯಮಂತ್ರಿ ಕೆಳಗಡೆ ಉಪಮುಖ್ಯಮಂತ್ರಿ ಮಾಡಿದ್ರಲ್ಲ, ಈಗ ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥ ಪೋರ್ಟ್ಫೋಲಿಯೋಗಳಿಗೆ ಪ್ರೋಟೋಕಾಲ್ ಬಗ್ಗೆ ಈಗೂ ನೋಡ್ಕೊಡ್ರಿ, ನನಗಿರ್ತಕ್ಕಂಥ ಪ್ರೋಟೋಕಾಲ್ ಏನು ಇಟ್ಟಿದ್ದಾರೆ ಅದನ್ನು ತಿಳ್ಕೊಡ್ರಿ. ಅಂದರೆ ನಾಮಕವಾಸ್ತೆ ಉಪಮುಖ್ಯಮಂತ್ರಿ ಆಗಿದ್ರಾ ನೀವು? ಕೇವಲ ನಾಮಕವಾಸ್ತೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವು ಅವತ್ತೇ ರಾಜೀನಾಮೆ ಕೊಡಬೇಕಾಯ್ತು. ಅಲ್ಲ, ಒಂದು ನಿಮಿಷ ಮಧ್ಯದಲ್ಲಿ ಮಾತಾಡೋದು ಬೇಡ. ಎಸ್, ಅವತ್ತಿನ ದಿವಸ ರಾಜೀನಾಮೆ ಕೊಡಬೇಕು ಅಂತಲೂ ತೀರ್ಮಾನಕ್ಕೆ ಬಂದಿದ್ದೆ ನಾನು. ಗೊತ್ತಿರಲಿ ನಿಮಗೆ, 25 ವರ್ಷ ದುಡಿದಿದ್ದೀನಿ, ಕೆಟ್ಟ ಕಾಲಗಳು ಬರ್ತಾವೆ ಹೋಗ್ತಾವೆ, ಮುಂದೆ ಸರಿ ಹೋಗ್ಬೋದು ಅಂತೇಳಿ ನಾನು ಸುಮ್ಮನಿದ್ದೆ. ಸಾರಿಗೆ ಇಲಾಖೆ ಕೊಟ್ಟರು, ಏನು ಮಾಡಿದ್ರಿ ನೀವು? ಚಳವಳಿ ಪ್ರಾರಂಭ ಆದ್ರೆ ಅವ್ರಿಗೆ ಹಣ ಕೊಟ್ಟು ಕಿಸಿಂದ ಚಳವಳಿ ಬಿಡಿಗೆ ಹೋಗ್ಬೇಡ್ರಿ ಅಂತೇಳಿ ಕಿಸಿಂದ ಹೇಳಿದ್ದು ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ನಾಯಕರ ಕೆಲಸನ ಇದು. ಅಂದರೆ ನಿಮ್ಮನ್ನು ವಿಫಲ ಅಂತ ತೋರಿಸ್ಬೇಕು ಅಂತ ಬೇಕು ಅಂತ ದುಡ್ಡು ಕೊಟ್ಟು ಪ್ರತಿಭಟನೆ ಮಾಡಿಸಿದ್ದು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರಿ ನನಗೆ. ಉಪಮುಖ್ಯಮಂತ್ರಿ ಮಾಡಿರಿ, ಅಮಿತ್ ಶಾ ಅವ್ರ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ ಅಂತೇಳಿ ಹೋದಾಗ ವೇದಿಕೆ ಮೇಲೆ ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿದರು. ಈ ಅಪಮಾನ ನೀವು ಸೊಸಗುತ್ತಾರೆ? ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ ನಾನು. ಪಕ್ಷಾಂತರ ಮಾಡೋದಿಲ್ಲಪ್ಪ, MLC ಆಗಿ ಮುಂದುವರಿತೀನಿ ಅಂದಿದ್ರೆ ಏನಾಗ್ತಿತ್ತು? ಯಾಕಿರ್ಬೇಕಾಗಿತ್ತು? ಅಲ್ಲ, ಕೇಳ್ತೇನೆ ಸುಮ್ಮನೆ, ನಾನು ಜನರಲ್ ನಾಲೆಜಿಗೆ ಕೇಳ್ತೀನಿ. ನನಗೆ MLC ಇದ್ಕೊಂಡು ಅಲ್ಲಿ ಕೆಲಸ ಇಲ್ಲದೆ ಹೋಗಿ ಸುಮ್ಮನೆ TADಗೆ ಇರುವಂಥ ರಾಜಕಾರಣಿ ಅಲ್ಲ ನಾನು. ನಾನೇನೋ ರಾಜಕಾರಣ ಮಾಡಬೇಕು, ಜನರ ಸೇವೆ ಮಾಡಬೇಕು, ಜನರಿಗೆ ಕೆಲಸ ಮಾಡಬೇಕು, ಜನರ ಮಧ್ಯದಲ್ಲಿರಬೇಕು. ನನಗಿದ್ರ ಒಂಥರ ಸಂತೋಷ. ಅದು ಚಿಂತಕರ ಚಾವಡಿ, ಅದು ಬರೀ ಹೋರಾಟಗಾರರದಲ್ಲ. ಎರಡನೇ ಬಾರಿಗೆ ಮಾಡುವಾಗ ಸಂದರ್ಭದಲ್ಲಿ ನಾನೇ ಹೇಳಿದೆ, MLC ನನಗೆ ಬೇಡ, ನಾನು 23 ಚುನಾವಣೆಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರೆ, ಅವ್ರು ಚುನಾವಣೆಗೆ ನಿಲ್ತೀನಿ ಅಂತ ಹೇಳಿದ್ರಿ, ಕೊಡಬೇಕು ಅಂತ ಹೇಳಿದೆ. ಇಲ್ಲ, ಆವಾಗ ನೀವು ಒಂದು ಕೆಲಸ ಮಾಡಬೇಕಾಗತ್ತೆ, ಈ MLC ನೀವು ಇಟ್ಕೊಳ್ಳಿ, 23 ಬಂದಾಗ ನಿಮ್ಮ MLC 5 ವರ್ಷ ಅವಧಿ ಇರುತ್ತಲ್ಲ, ಅದನ್ನು ಆ ಕ್ಯಾಂಡಿಡೇಟ್ ಕೊಡೋಣ, ಆವಾಗ ನೀವು ಸ್ಪರ್ಧೆ ಮಾಡೋಣ ಅಂತ ಹೇಳಿದವರು ಇವರಿಗೆ. ಸೊ ಯಡಿಯೂರಪ್ಪನವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿಲ್ಲ ಅನ್ನೋದು ಬೇಜಾರು. ಅವರೂ ನಡ್ಕೊಳ್ಳಿಲ್ಲ, ಅದರ ನಂತರ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಡ್ಕೊಳ್ಳಿದ್ದಿಲ್ಲ. ನೋ ಕಾಮೆಂಟ್ಸ್. 5 ವರ್ಷ ನನ್ನ ಇರ್ತಕ್ಕಂಥ MLC ಅವಧಿ ಇತ್ತಲ್ಲ, ಅದನ್ನು ಅವ್ರಿಗೆ ಕೊಡೋಣ, ನೀವು ಚುನಾವಣೆಗೆ ನಿಲ್ಲರಿ, ನಿಮ್ಮನ್ನು ನೀವು ಗೆದ್ದು ಬರ್ರಿ, ನಿಮ್ಮಿಂದ ಅಕ್ಕಪಕ್ಕದ 4 ಕ್ಷೇತ್ರಗಳು ಗೆಲ್ಲಕ್ಕೆ ಅವಕಾಶ ಇದೆ, ಆ ಅವಕಾಶ ನಾವು ತಪ್ಪಿಸ್ಕೊಳ್ಳೋದಿಲ್ಲ ಅಂತ ಹೇಳಿದವರೇ ನಿಮ್ಮ ಪಾರ್ಟಿ ಮುಖಂಡರು. ಪಾಟೀಲ್ರಿಗೆ ಗೊತ್ತಿರಲಿ, ಲಕ್ಷ್ಮಣ ಸವದಿನ ಕಳ್ಕೊಳ್ಳಿಲ್ಲ ನೀವು, 25 ಕ್ಷೇತ್ರ ಕಳ್ಕೊಂಡಿರಿ. ಮುಂದಿನ ಲೋಕಸಭಾ ಚುನಾವಣೆ ಇದೆ, ಈಗ ಏನಾಗ್ತದೆ ಅಂತ ನೋಡ್ತೀವಲ್ಲ. ಈಗ ಏಪ್ರಿಲಲ್ಲಿ ಮತ್ತೆ ಚುನಾವಣೆ ಇದೆ ನಮಗೆ ಲೋಕಸಭಾ. ಏನ್ರಿ ಚಾಲೆಂಜ್ ಹಾಕಂತಾರ ಮಾತಾಡ್ತಿರಲ್ರಿ ನೀವು? ಇದು ನೋಡಿ, ನೀವೇನು ನಿಮ್ಮ ಡುಬತ್ತ ಪಡಿಸ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಯಾವುದೇ ಮುಖ ಇಲ್ಲ, ನಿಮಗೆ ಯಾವುದೇ ಬೆಲೆ ಇಲ್ಲ, ನಿಮ್ಮನ್ನು ಕೇಳಿ ಮತ ಹಾಕ್ತಕ್ಕಂಥ ಜನನೂ ಈ ರಾಜ್ಯದಲ್ಲಿಲ್ಲ. ನಿಮಗಿರೋದು ಬಂಡವಾಳ ಒಂದೇ, ಮೋದಿ. ಬಿಟ್ಟರೆ ನಿಮ್ಮ ಬಂಡವಾಳನೇ ಇಲ್ಲ. ಮೋದಿ ಮೇಲೆ ಎಲೆಕ್ಷನ್, ನಿಮ್ಮದು ಬಂಡವಾಳ ಎಲ್ಲ ಖಾಲಿ ಆಗಿದೆ. ಅಲ್ಲ, ಮೋದಿ ಕೆಲಸ ಮಾಡಿದರೆ ಎಲೆಕ್ಷನ್ ನಡೀತದೆ. ಹೋಳಿಗೆ ಒಳಗೇನು ಹುರುನು ಕೆಳಗೆ ಬಿದ್ದು ಬಿಟ್ಟಿದೆ, ಇನ್ನು ಬರೀ ಉಳಿದ್ರದ್ದು ಮ್ಯಾಗಿಂದ ಕವರ್ ಅಷ್ಟೇ. ಸೌದಿ ಅವರೇ, ಪಕ್ಷ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದಕ್ಕೆ ಏನೂ ಪಶ್ಚಾತ್ತಾಪ ಇಲ್ಲ, ಸಂತೋಷವಾಗಿದ್ದೀರಿ? ಸಂತೋಷವಾಗಿದ್ದೀನಿ, ಆನಂದವಾಗಿದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.